ಡಿಟರ್ಮೈನ್ ದ ನಂಬರ್ ಆಫ್ 5 cards, combination out of the deck of 52 cards if there is exactly 1 ace in each combination. ಸೊ ಪ್ರಶ್ನೆ ಏನಂತ ಹೇಳಿದ್ರೆ 5 ಕಾರ್ಡ್ ಚೂಸ್ ಮಾಡಬೇಕು. ಆದರೆ ಒಂದು ಏಸ್ ಆಗಲೇಬೇಕು, ಎಕ್ಸಾಕ್ಟ್ಲಿ 1 ಅಂತ ಹೇಳಿದ್ರೆ ಹೆಚ್ಚು ಇಲ್ಲ ಕಮ್ಮಿನೂ ಇಲ್ಲ, ಸರಿನಾ? ಅಂತ ಹೇಳಿದ್ರೆ ಎಷ್ಟು ಏಸ್ ಇದೆ? 4 ಏಸ್ ಇರುತ್ತೆ, ಅದರಲ್ಲಿ ಒಂದು ಚೂಸ್ ಮಾಡಲೇಬೇಕು. ಇನ್ನು ಮಿಕ್ಕಿದ್ದು ಎಷ್ಟಿರುತ್ತೆ? 48 ಕಾರ್ಡ್ ಇರುತ್ತೆ, ಅದರಲ್ಲಿ 4 ಚೂಸ್ ಮಾಡಬೇಕು, ಸರಿನಾ? ಸೊ ಇದನ್ನು ಬಿಟ್ಸ್ ಹೇಳ್ತೀನಿ, ಬರಿತೀನಿ ಇಲ್ಲಿ ನೋಡಿ. ಡೆಕ್ ಆಫ್ ಕಾರ್ಡ್ಸ್ ಆಡ್ತಾರಲ್ಲ, ಅದರಲ್ಲಿ 48 ನಾನ್ ಏಸ್ ಕಾರ್ಡ್ ಇರುತ್ತೆ, ಮತ್ತು ಮಿಕ್ಕಿದ್ದು 4 ಏಸ್ ಕಾರ್ಡ್ಸ್ ಇರುತ್ತೆ, ಆಯಿತಾ? we have asked to pick one ace card only and remaining 4 cards from the other 48 cards ಅಲ್ವಾ? ಸೊ ಇದನ್ನು ಕ್ಲಿಯರ್ ಮಾಡಿಕೊಂಡು therefore total possibility will be equal to 4c1 into 48c4 ಆಗುತ್ತೆ, ಸರಿನಾ? ಸೊ ದಿಸ್ ಇಸ್ 4 factorial divided by 3 factorial into 1 factorial into 48 factorial divided by 44 factorial into 4 factorial. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಇದು 4 ಆಗುತ್ತೆ, ಇಲ್ಲಿ 48 ಇಂಟು 47 ಇಂಟು 46 ಇಂಟು 45 ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ 4 ಇಂಟು 3 ಇಂಟು 2. ಸೊ ಇಲ್ಲಿ ಏನು ಮಾಡಿದೆ? 48 ಕಟ್ಟಾಗುತ್ತೆ, ಅದು ಬರೆಯೋಕ್ಕೆ ಹೋಗಲಿಲ್ಲ. ಇಲ್ಲಿ 3 ಫ್ಯಾಕ್ಟೋರಿಯಲ್ ಕಟ್ಟಾಗುತ್ತೆ, ಅದು ಬರೆಯೋಕ್ಕೆ ಹೋಗಲಿಲ್ಲ, ಸರಿನಾ? ಸೊ ಈ ಥರ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ಕಲಿತ್ರೆ ಒಳ್ಳೆಯದೇ. ಸೊ 4 ಕಟ್ ಮಾಡಿದೆ, 3 2 is 6 8 ಅಲ್ಲ ಎಂಥದ್ದು 6 8 48 ಕರೆಕ್ಟು. ಸೊ ಇದನ್ನು ನಾನು ಕ್ಯಾಲ್ಕುಲೇಟರ್ ಉಪಯೋಗಿಸ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 7,78,320 ಪಾಸಿಬಿಲಿಟೀಸ್ ಬರ್ತಾಯಿದೆ, ಸರಿನಾ? ಇಲ್ಲಿ ಮಲ್ಟಿಪ್ಲಿಕೇಶನ್ ಏನಕ್ಕೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಇದೇ ಸಪ್ರೇಟ್ ಗುಂಪು, ಯಾವುದೇ ಒಂದು ಕಾರ್ಡ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಪೂರ ಗುಂಪು ಚೇಂಜ್ ಆಗುತ್ತೆ, ಹಾಗಾಗಿ ಮಲ್ಟಿಪ್ಲೈ ಮಾಡಬೇಕು. ದಟ್ ಎಫೆಕ್ಟ್ ಇಟ್ ಈಸ್ ಸೀನ್ ಇನ್ ದ ಎಂಟೈರ್ ಗ್ರೂಪನ್ನ ಎಫೆಕ್ಟ್ ಮಾಡುತ್ತದು, ಹಾಗಾಗಿ ಮಲ್ಟಿಪ್ಲೈ ಮಾಡಬೇಕು.